ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ 24 ಹಾಗೂ 25ನೇ ಕಂತಿನ ಹಣ ಈ 2 ತಿಂಗಳ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ. ಈ ಒಂದು 24ನೇ ಕಂತಿನ ಹಣ ಅಂತೂ ನಿನ್ನೆ ಮೊನ್ನೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ. ಜೊತೆಗೆ ಇವತ್ತು ಕೂಡ 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಇಂದು ದುಡ್ಡು ಜಮಾ ಆಗ್ತಾ ಇದೆ. ಯಾಕಂದರೆ ಕೋಟಿಗಟ್ಟಲೆ ಮಹಿಳೆಯರು ಈ ದುಡ್ಡಿಗಾಗಿ ಕಾಯ್ತಾ ಇದ್ದಾರೆ. ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ. ಹಾಗಾಗಿ ಇಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ, ಈಗ ಎಷ್ಟು ಕಂತುಗಳನ್ನು ಹಾಕ್ತಾ ಇದ್ದಾರೆ, ಖಂಡಿತವಾಗ್ಲೂ ಹಾಕ್ತಾ ಇದ್ದಾರೆ. ಹಾಕಲಿಲ್ಲ ಅಂದರೆ ಪ್ರೆಷರ್ ಇದ್ದಿದ್ದೇನೆ, ಆಕ್ರೋಶ ಇದ್ದಿದ್ದೇನೆ, ಪ್ರತಿಭಟನೆ ಇದ್ದಿದ್ದೇನೆ. ಹಾಗಾಗಿ ಈಗ ಸದ್ಯಕ್ಕೆ ಸರ್ಕಾರ ಕೊಡಲೇಬೇಕು ದುಡ್ಡನ್ನು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 2 ಕಂತುಗಳ ಜೊತೆಗೆ 4 ಕಂತುಗಳು ಕೂಡ ಬಿಡುಗಡೆ ಆಗಬೇಕು. ಟೋಟಲ್ 6 ಕಂತುಗಳು ಬರಬೇಕಾಗಿದೆ. ಈ ಎಲ್ಲವನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಸಿಗ್ತಾ ಇರುವಂಥದ್ದು ನಿಜ. ಆದರೆ ಈ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ನಿಲ್ಲಿಸಿ ಈ ಒಂದು ಯೋಜನೆಯಲ್ಲಿನೇ ಸರಿಯಾಗಿ ದುಡ್ಡನ್ನು ಕೊಟ್ಟರೆ ಇದಕ್ಕಿಂತ ಹೆಚ್ಚಿನ ಉಪಯೋಗ ಆಗುತ್ತೆ. ಈಗೇನು ಮಧ್ಯದಲ್ಲಿ ಪೆಂಡಿಂಗ್ ಉಳಿಸಿದ್ದಾರೆ ನೋಡಿ, ಅವುಗಳನ್ನು ಸರಿಯಾಗಿ ಹಾಕ್ತಾ ಹೋದರೆ ಮತ್ತಷ್ಟು ಬೆನಿಫಿಟ್ ಸಿಕ್ಕಂಗಾಗತ್ತೆ. ಯಾಕಂದರೆ ಈಗ ಕಂತುಗಳು ಎಷ್ಟು ಪೆಂಡಿಂಗ್ ಉಳಿದಿದ್ದಾವಂದರೆ 24ನೇ ಕಂತಿನ ಹಣ ಈಗ ಹಾಕ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ. ನೆಕ್ಸ್ಟು ಅಕ್ಟೋಬರು 25, ನೆಕ್ಸ್ಟು ನವೆಂಬರ್ 26ನೇ ಕಂತಿನ ಹಣ, ಇನ್ನು ಡಿಸೆಂಬರ್ ಕೂಡ ಮುಗಿದೋಗಿತ್ತು. ಹಾಗಾಗಿ 27ನೇ ಕಂತಿನ ಹಣ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಹಾಗೆ ಈ ಗೃಹಲಕ್ಷ್ಮಿಯಲ್ಲಿ ಕೂಡ ಜಮಾ ಮಾಡ್ತಾರೆ. ಅಂದರೆ ನವೆಂಬರ್ ಪೂರ್ತಿಯಾಗಿ ನಾವು ದುಡಿದೀವಪ್ಪ ಅಂದರೆ ಡಿಸೆಂಬರ್ನಲ್ಲಿ ವೇತನ ಆಗುತ್ತೆ. ಡಿಸೆಂಬರ್ ಪೂರ್ತಿಯಾಗಿ ದುಡಿದೀವಪ್ಪ ಅಂದರೆ ಜನವರಿನಲ್ಲಿ ವೇತನ ಜಮಾ ಆಗುತ್ತೆ. ಜನವರಿ ಪೂರ್ತಿ ದುಡಿದೀವಿ ಅಂದರೆ ಫೆಬ್ರವರಿನಲ್ಲಿ ಜಮಾ ಆಗುತ್ತೆ. ಹೀಗೆ ಪ್ರತಿ ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ವೇತನ ಕೊಡ್ತಾ ಹೋಗ್ತಿರ್ತಾರಲ್ಲ, ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಕೂಡ ದುಡ್ಡನ್ನು ಕೊಡ್ತಾರೆ. ಸೊ ಇದೇ ಒಂದು ನಾವು ಮುಂದಿಟ್ಕೊಂಡ್ರೆ ಈಗ ಡಿಸೆಂಬರ್ ಕೂಡ ಮುಗಿದೋಯ್ತು, ಈಗ ಜನವರಿ ಪ್ರಾರಂಭವಾಯಿತು. ಜನವರಿನಲ್ಲಿ ನಮಗೆ ಡಿಸೆಂಬರ್ ತಿಂಗಳನ್ನ ಕೂಡ ಬರಬೇಕಲ್ವ. ಹಾಗಾಗಿ 27ನೇ ಕಂತಿನ ಕೂಡ ಬರಬೇಕು. ಈ 4 ಕಂತುಗಳ ಜೊತೆಗೇನೆ ಇನ್ನು 2 ಕಂತುಗಳನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾರಿಸ್ಬಿಟ್ಟಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 5,000 ಕೋಟಿ ಹಣವನ್ನು ಏನು ಮಾಡಿದ್ರಿ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ನಮ್ಮ ಚಾನಲ್ನಲ್ಲಿ ಕೂಡ ನಾವು ತಿಳಿಸ್ಕೊಟ್ಟಿದ್ವಿ. ವಿನೋದ್ ಗೌಡ ರಿಪೋರ್ಟ್ಸ್ ಅನ್ನುವಂತಹ ಚಾನಲ್ನಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು ಯೂಟ್ಯೂಬ್ನಲ್ಲಿ. ಸೊ ಆ ಚಾನಲಲ್ಲಿ ಕೂಡ ನಾವು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ವಿ ಇದ್ರ ಬಗ್ಗೆ. ಅದಕ್ಕೆ ಅಂದರೆ BJP ನಾಯಕರು ಇದರ ಬಗ್ಗೆ ಲೆಕ್ಕಾಚಾರ ಹಾಕ್ಕೊಂಡೇ ಬಂದಿದ್ರು ಅನ್ಸುತ್ತೆ. ಎಲ್ಲ ಕಂತುಗಳ ಬಗ್ಗೆ ವೆರಿಫಿಕೇಷನ್ ಮಾಡಿ, ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸಿದಾರೋ ಎಲ್ಲವನ್ನು ಕೂಡ ಚರ್ಚೆ ಮಾಡಿ, ತದನಂತರ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಸೊ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇದು ಕೂಡ ಇರಲಿಲ್ಲ. ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ, ಚರ್ಚೆ ಮಾಡಿ, ಎಲ್ಲದರ ಬಗ್ಗೆ ವಿಚಾರಣೆ ಮಾಡಿದ ತಕ್ಷಣ ಅವ್ರಿಗೂ ಕೂಡ ಗೊತ್ತಾಗಿದೆ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವಂತ. ಸೊ ಅದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಹೌದು ಸ್ನೇಹಿತರ, ಈ 2026ರದಲ್ಲ, ಮತ್ತು 2025ರಲ್ಲಿನೇ ವರ್ಷ ಮುಗೀತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿಬಿಟ್ಟಿದ್ದಾರೆ. ಆ 2 ತಿಂಗಳ ಹಣವನ್ನು ಯಾಕೆ ಪೆಂಡಿಂಗ್ ಉಳಿಸಿದ್ರಿ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವವಾದವು. ಹಾಗಾದರೆ 5,000 ಕೋಟಿಯಷ್ಟು ಫಂಡ್ ಏನಾಯಿತು, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಅದರ ಬಗ್ಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ತದನಂತರ ಆನ್ಸರ್ ಕೂಡ ಮಾಡಿದ್ದಾರೆ. ಮೊದಲು ಇಲ್ಲ ಹಾಗೇನಿಲ್ಲ, ಎಲ್ಲವೂ ಕೂಡ ನಾವು ಹಾಕಿದ್ದೀವಿ, ನಾವು ನುಡಿದಂತೆ ನಡಿತೀವಿ, ಎಲ್ಲವೂ ಕೂಡ ಮಾತುಗಳು ಬಂದವು. ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಲ್ಲಿ ನಿಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ, ಲಾಡ್ಲಿ ಬೇನ್ ಅಂತಿದೆ, ಅದ್ರ ಬಗ್ಗೆ ನೀವು ವಿಚಾರ ಮಾಡಿ ನೋಡ್ಕೊಳ್ಳಿ. ನಾನು ಇಲ್ಲಿವರೆಗೂ ಸುಮ್ಮನೆ ಕೊಂಡಿರ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಲ್ಲಿ ಕೂಡ ಸ್ಕೀಮ್ ನಡೀತಾ ಇದೆಯಾ ಸರಿಯಾಗಿ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನ, ಮಹಾರಾಷ್ಟ್ರದ ಸ್ಕೀಮ್ಸ್ಗಳು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ನಡೀತಾ ಇದೆ, ಇದರಲ್ಲಿ ಎಷ್ಟು ದುಡ್ಡನ್ನು ಕೊಟ್ಟರು, ಇದರ ಬಗ್ಗೆ ಮಾತ್ರ BJP ನಾಯಕರು ಚರ್ಚೆ ಮಾಡಬೇಕಲ್ವ. ಯಾಕಂದರೆ ವಿರೋಧ ಪಕ್ಷದ ನಾಯಕರಂದ ಬಳಿಕ ಇಂತಹ ಎಲ್ಲದರ ಬಗ್ಗೆ ಕ್ವಶನ್ ಮಾಡಬೇಕು, ಅದನ್ನು ಸರಿದಾರಿಗೆ ತರಬೇಕು. ಇದೆಲ್ಲವೂ ಕೂಡ ಅವರ ಕೆಲಸ ಆಗಿರುತ್ತೆ. ಹಾಗಾಗಿ ಕರ್ನಾಟಕದ ಚಿಂತನೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನು ಕೊಟ್ಟಿಲ್ಲ ಸದ್ಯಕ್ಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿಕೊಂಡು ತದನಂತರ ಆನ್ಸರ್ ಮಾಡಿ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ನಾನು ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಲೂ ಕೂಡ ಹೇಳಿದ್ರು. ಹಾಗೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತಲೂ ಕೂಡ ಹೇಳಿದ್ರು. ಯಾಕಂದರೆ ಪೆಂಡಿಂಗ್ ಉಳಿದಿದೆ ಅಂದ ಬಳಿಕ ಅದರ ಬಗ್ಗೆ ಚರ್ಚೆ ಮಾಡೋದು
ಅದ್ರ ಬಗ್ಗೆ ವೆರಿಫಿಕೇಷನ್ ಮಾಡಿದ್ರೆ ಬೆಟರು. ಅದ್ರ ಬಗ್ಗೆ ವಾಗ್ದಾಳಿ ಮಾಡಿದ್ರೆ ಉಪಯೋಗವಿಲ್ಲ, ಅಥವಾ ಬೇರೆ ರಾಜ್ಯಗಳ ಬಗ್ಗೆ ಇಲ್ಲಿ ವಿಚಾರಣೆ ಮಾಡಿದ್ರೆ ಏನು ಉಪಯೋಗ? ನಮ್ಮ ರಾಜ್ಯದಲ್ಲಿ ಏನು ಹಿತ ಆಗುತ್ತೋ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಹಾಗಾಗಿ ಅದರ ಬಗ್ಗೆ BJP ನಾಯಕರು ಚರ್ಚೆ ಮಾಡಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ 2 ಕಂತುಗಳನ್ನು ಹೊರಹಾಕಿದ್ದಾರೆ. ಸೊ ಈ 2 ಕಂತುಗಳನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ. ಟೋಟಲ್ 6 ಕಂತುಗಳು 12,000. ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತಹ ಕಂತುಗಳಂದರೆ 4 ಕಂತುಗಳು. ಅದರಲ್ಲಿ 24ನೇ ಕಂತಿನ ಹಣ ಈಗ ಬರ್ತಾ ಇದೆ, ಸತತವಾಗಿಯೇ ಬರುತ್ತೆ, ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ಈಗ ಸರ್ಕಾರವೇ ಹೇಳಿರ್ತಕ್ಕಂತಹ ಮಾಹಿತಿ, ಸತತವಾಗಿಯೇ ಬಿಡುಗಡೆ ಮಾಡ್ತಾರೆ. 24, 25, 26, 27 ಈ ಡಿಸೆಂಬರ್ವರೆಗೂ ಕೂಡ ಏನೇನು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎಲ್ಲವೂ ಕೂಡ ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ 23ನೇ ಕಂತು ಆದಮೇಲೆ 24ನೇ ಕಂತಿನ ಹಣ ಯಾವುದೇ ಮುಲಾಜಿಲ್ಲದೆ ತಡೆ ಇಲ್ಲದೆ ಬಿಡುಗಡೆ ಮಾಡಲಾಗಿದೆ. ಸೊ ಹಾಗೆ 24ನೇ ಕಂತಿನ ಹಣ ಈಗಾಗಲೇ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗಲಿಕ್ಕೆ ಆಲ್ಮೋಸ್ಟ್ ಪ್ರಾರಂಭವಾಗಿದೆ. ಈಗ ಟ್ರಯಲ್ ಕೂಡ ಮುಗಿದೋಗಿದೆ, ಸ್ಪೀಡಾಗಿಯೂ ಕೂಡ ಜಮಾ ಆಗ್ತಾ ಇದೆ. ಅದರಲ್ಲಿ ಬೆಂಗಳೂರು ನಗರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ, ಧಾರವಾಡ, ವಿಜಯನಗರ, ಯಾದಗಿರಿ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಅದೇ ರೀತಿಯಾಗಿ ಹಾವೇರಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಬರುತ್ತೆ. ಒಂದು ಟೆನ್ಷನ್ ತೆಗೆದುಕೊಳ್ಳೋ ಹೋಗಬೇಡಿ. ಇದಷ್ಟೇ ಅಲ್ಲದೆ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಸ್ಪೀಡಾಗಿ ಜಮಾ ಆಗ್ತಾ ಹೋದರೆ ಕೇವಲ ಒಂದೇ ದಿನದಲ್ಲಿ 20ರಿಂದ 25 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುವಂಥದ್ದು. ಹಾಗೇನು ಇಲ್ಲಿ ಜಮಾ ಆಗೋದಿಲ್ಲ, ಸ್ಲೋ ಆಗಿನೇ ಜಮಾ ಆಗತ್ತಂತೇನಿಲ್ಲ. ಸೊ 10 ದಿನ ಆದರೂ ಟೈಮ್ ಬೇಕೇ ಬೇಕಾಗತ್ತೆ. ಆದರೆ ಒಮ್ಮೆಲೆ ಸ್ಪೀಡಾಗಿ ತಾಂತ್ರಿಕ ದೋಷ ಇಲ್ಲದೆ ಜಮಾ ಆಗ್ತಾ ಹೋದರೆ ಸ್ಪೀಡಾಗಿ ಒಂದು ಕೇವಲ 2-3 ದಿನಗಳಲ್ಲಿ ಕ್ಲಿಯರ್ ಆದರೂ ಅದರಲ್ಲೇನು ಅಚ್ಚರಿ ಇಲ್ಲ. ಯಾಕಂದರೆ ಹಿಂದಿನ ದಿನಗಳಲ್ಲಿ ಕೂಡ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ, ಸ್ಪೀಡಾಗಿ ಜಮಾ ಮಾಡಿರುವಂಥದ್ದನ್ನು ನಾವು ಕಾಣಿದ್ದೀವಿ. ಹಾಗಾಗಿ ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಈ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತಾ ಇದ್ದಾವೆ. ಈ ಒಂದು 24ನೇ ಕಂತಿನ ಹಣ ಕೂಡ ಕ್ಲಿಯರ್ ಆದ ಮೇಲೆ 25ನೇ ಕಂತಿನ ಹಣ ಕೂಡ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಇದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ 25ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸ್ನೇಹಿತರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸರಿಯಾಗಿ ಇಟ್ಕೊಳ್ಳಿ. ಯಾರ್ಯಾರು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅದನ್ನು ಚಾಲ್ತಿ ಇಟ್ಕೊಳ್ಳಿ. ನಾನು ಬಹಳಷ್ಟು ಸಾರಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಅಕೌಂಟ್ಗಳೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಉಪಯೋಗವಿಲ್ಲ. ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಹೋಗುತ್ತೆ, ಮತ್ತೆ ವಾಪಸ್ ಬಂದುಬಿಡುತ್ತೆ. ಅದನ್ನು ರೆಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಯಾಕಂದರೆ ಪ್ರತಿ ತಿಂಗಳು ರೇಷನ್ ತೆಗೆದುಕೊಳ್ತೀರಾ ಅಂತ ಸರ್ಕಾರ ನಿಮಗೋಸ್ಕರ ಕೊಡ್ತಾ ಇರ್ತದೆ, ಅದನ್ನು ನೀವೇನು ಮಾಡ್ತೀರಿ, ಬಳಕೆ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಇದನ್ನು ಹೊರತುಪಡಿಸಿ ಸಾಕಷ್ಟು ರೂಲ್ಸ್ಗಳನ್ನು ತಂದುಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದೆ ಮಾಡ್ತಿರ್ತದೆ. ಅದನ್ನು ನೀವು ಅವಕಾಶ ಮಾಡಿಕೊಡಬೇಡಿ. ನಿಮ್ಮ ರೇಷನ್ ಕಾರ್ಡನ್ನು ಸರಿಯಾಗಿ ಇಟ್ಕೊಳ್ಳಿ, ವೆರಿಫಿಕೇಷನ್ ಮಾಡ್ತಾಯಿರಿ. ಎಲ್ಲವೂ ಕೂಡ ಡೀಟೇಲ್ಸ್ ನಾನು ತಿಳಿಸಿದ್ದೀನಿ. ಇನ್ನು ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.